ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದು ಬಹುಶಃ ಅದು ಭಾಳ ದುರಂತ. ಅದು ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂಥದ್ದು ನಾವು ಯಾವತ್ತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು. ಇವತ್ತು ಮದ್ದೂರು ಆಗಿರೋ ಘಟನೆ, ಇವತ್ತು ಒಂದು ಗಣಪತಿ ಬೇಡ ಸಂದರ್ಭದಲ್ಲಿ ಆಗಿರುವ ಘಟನೆ, ಕಲ್ಲು ತೂರಾಡಿರೋದನ್ನ ಇದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದು ಒಂದೇ ಅಲ್ಲ, ಆವಂಥ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ, ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು. ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ, ಸಾಗರದಲ್ಲೂ ಒಬ್ಬ ಭಾಳ ಚಿಕ್ಕ ಮಕ್ಕಳು, 4 ವರ್ಷ, ಒಬ್ಬರು 5 ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದ್ದಾರೆ ಅಂತ ಹೇಳಿ ಅದು ಸುದ್ದಿ ಆಗಿದೆ. ಅದು ವಿಡಿಯೋದಲ್ಲೂ ಬಂದಿದೆ, ಇಲ್ಲ ಅಂತೇಳಿ. ಅದನ್ನು ಸಹ ಈಗಾಗಲೇ SP ಅವ್ರಿಗೆ ಹೇಳಿ, ನಮ್ಮ DSP ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು, ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೆ, ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ, ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರೋ, ಅಥವಾ ಅವರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಅದ್ರ ಬಗ್ಗೆ ತನಿಖೆ ಮಾಡಬೇಕಂತಂದರೆ ಏನಾದ್ರು ಇದ್ದರೆ ಅವ್ರ ಮೇಲೂ FIR ಮಾಡಿ ಅಂತ ಸಹ ಅವರಿಗೆ ನಾನು ನೇರವಾಗಿ SP ಅವ್ರಿಗೆ ಹೇಳಿದ್ದೀನಿ. ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಹಂಗೇನಾರು ಇದ್ದರೆ ಅವ್ರನ್ನ ಬಿಡೋ ಸಾಧ್ಯನೇ ಇಲ್ಲ. ನಾವು ಆ ಮಕ್ಕಳಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಿದ್ರೆ ಅವ್ರನ್ನೂ ಬಿಡೋದಿಲ್ಲ, ನಾವು ಅವ್ರನ್ನೂ ಇದು ಮಾಡ್ತೀವಿ. ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಾನು ಅವತ್ತೇ ಹೇಳಿದ್ದೀನಿ, ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ, ನೀವೆಲ್ಲರೂ ಭಾರತೀಯರಾಗಿರಬೇಕು, ನಾವೆಲ್ಲರೂ ಒಂದಾಗಿರಬೇಕು, ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ, ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ, ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ, ಮುಂದೂ ನಾನು ಹೇಳವನೆ. ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ, ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ, ಅವ್ರನ್ನ ಯಾರು ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳುವಂಥ. ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ. ಇದನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ. ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ? ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥದ್ದು ಎಲ್ಲರೂ ನೋಡಿದ್ದಾರೆ. ಇವ್ರು BJP ಅವ್ರು ಮಾಡಿರ್ಬೋದು, ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟು ಗಲಾಟೆ ಮಾಡಿರಿ ಅಂತ ಹೇಳೋವಂಥದ್ದು ಇವ್ರು ಮಾಡ್ತಾರೆ. ಇವರೆಲ್ಲ ಹಿಂದೆ ಮಾಡಿದವರು ಇವರಲ್ಲ. ಆ ಥರ ಏನು ಇಲ್ಲ ನಮಗೆ, ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ. ಹಾಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಈ ಥರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ನಾನು ಒಂದು ಹೇಳ್ತೀನಿ. ಶಾಸಕರು ಕೂಡ ಅದು ನಾನು ಕೇಳಿದೆ. ದೇವೇಗೌಡರು ಹಿಂದೆ ಹೇಳಿದರು, ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು. ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು BJP ಅವ್ರು ಕರ್ಕೊಂಡಿದ್ದಾರಲ್ಲ, ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀರಿ ನೀವು? ಅಂಥವ್ರನ್ನೂ ಸೇರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಇವತ್ತು ಸಂಗಮೇಶ್ ಅವರ ವೈಯಕ್ತಿಕ ನಾನು ಹೇಳೋಕ್ಕೆ ಬರೋದಿಲ್ಲ. ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳಬೇಕು ನೀವು. ಆದರೆ ಅಲ್ಲೇನಾದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಯಾವ ವ್ಯಕ್ತಿನೂ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಧರ್ಮಸ್ಥಳ ಚಲೋ ಮುಗೀತು, ಅದು ರಾಜಕೀಯವಾಗಿ ಆಯ್ತದು. ಈಗ ಮದ್ದೂರು ಚಲೋ ಶುರುವಾಗಿದೆ. ಎಲ್ಲಿ ಬೇಕಾದರೂ ಚಲೋ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಆದರೆ 144 ಜಾರಿ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ? ಅದು ಯಾಕೆ ಮಾಡಬೇಕಾಗಿತ್ತು? ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರ್ಬೇಕಲ್ವಾ? ಅಂಥ ಸಂದರ್ಭದಲ್ಲಿ ಹೋಗೋದು ಬೇಡ. ಇವತ್ತು ಹೋಗಿ, ಈ ಟೈಮಲ್ಲಿ ನೀವು ಹೋಗಿ, ಯಾರು ಬೇಡ ಅಂತಾರೆ? ನಿಮ್ಮ ಪ್ರತಿಭಟನೆ ಮಾಡೋಕ್ಕೆ ಬೇಡ ಅಂತೀರಾ? ನಾವು ಬೇಡ ಹೋಗಿ ಅಂತೀವಲ್ಲ. ಹಾಗಾಗಿ ರಾಜಕಾರಣದಲ್ಲಿ ನೋಡಿ, ಈಗ ಆಲ್ರೆಡಿ ಈಗ JDS ಇವತ್ತಿಗಾಗಲೇ BJP ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಲೆಕ್ಕ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು BJPಗೆ ಸೇರ್ಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ BJPಗೆ ಸೇರ್ಕೊಳ್ತಾರೆ. BJP ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ. ಇನ್ನು ಮುಸ್ಲಿಮ್ಸರು ಎಲ್ಲಿ ಹೋಗ್ತಾರೆ? ಎಲ್ಲ ಒಂದು ಕಡೆ ಹಾಕ್ತಾರೆ. ಅದಕ್ಕೆ ಯಾಕೆ ಓಟಿನ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ? ಇವ್ರು ಮಾಡೋದು ಅದೇ ಅಲ್ವಾ? ಹಿಂದೂ ಓಟಿಗೋಸ್ಕರನೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಇವ್ರು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ? ಇವರು ಓಟಿಗೋಸ್ಕರನೇ, ಇವರು ಏನು ಬೇರೆ ಅಲ್ಲ, ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು. ಇವತ್ತು ಧರ್ಮಸ್ಥಳ ತೊಗೊಂಡ್ರು, ಈಗ ಇದು ತೊಗೊಂಡ್ರು, ಎಲ್ಲವನ್ನ ನಾನು ಗಮನಿಸಿದ್ದೀನಿ. ಯಾವುದೇ ಇರಲಿ, ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು. ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಹಕಾರ ಕೊಡ್ಬೇಕು. ಬಿಟ್ಟರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಡ್ತೀವಿ. SIT ಮಧ್ಯಂತರ ವರದಿ ಕೊಡಬೇಕು ಅನ್ನೋದು ಕೊಡ್ತಾರೆ. ಹಲವಾರು ಜನ ತನಿಖೆ ಇಲ್ಲಿ ಮಾಡಬೇಕು. ನೋಡಿ, ಧರ್ಮಸ್ಥಳದ್ದು ನೀವು ತಿಳಿದಂಗೆ ಎಷ್ಟು ಗಲಾಟೆ ಆಯಿತು, ಹೆಂಗಿತ್ತು. SIT ಕೊಟ್ಟ ಮೇಲೆ ಅಲ್ಲಿ ಇದ್ದಂಥ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು, ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಥರ ಕೊಟ್ಟಿದ್ದರು, ಆ ಕ್ಷೇತ್ರವನ್ನು ಹಾಳು ಮಾಡೋಕ್ಕೆ ಕೊಟ್ಟಿದ್ದರು, ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಮಾಡಿದ್ದೀವಿ ನಾವು. ಇವತ್ತು ತನಿಖೆ ನಡೀತಾ ಇದೆ. ಇವತ್ತು ಅವ್ರು ಯಾರನ್ನೂ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ SITಯಿಂದ ಒಳ್ಳೆಯದಾಗಿದೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ, ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ಮದಿದೆ. ಹಾಗಾಗಿ ವರದಿ ಬರುತ್ತೆ, ಎಲ್ಲ ಕೊಡ್ತಾರೆ. ಅದು ಕಾಯಬೇಕು, ಸ್ವಲ್ಪ ದಿನ ಕಾಯೋಣ.
ಎಲ್ಲವನ್ನು ಕೊಡ್ತೀವಿ. ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದು ಬಹುಶಃ ಅದು ಭಾಳ ದುರಂತ. ಅದು ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂಥದ್ದು ನಾವು ಯಾವತ್ತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು. ಇವತ್ತು ಮದ್ದೂರು ಆಗಿರೋ ಘಟನೆ, ಇವತ್ತು ಒಂದು ಗಣಪತಿ ಬೇಡ ಸಂದರ್ಭದಲ್ಲಿ ಆಗಿರುವ ಘಟನೆ, ಕಲ್ಲು ತೂರಾಡಿರೋದನ್ನ ಇದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದು ಒಂದೇ ಅಲ್ಲ, ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ, ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು. ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ. ಸಾಗರದಲ್ಲೂ ಒಬ್ಬ ಭಾಳ ಚಿಕ್ಕ ಮಕ್ಕಳು, 4 ವರ್ಷ, ಒಬ್ಬರು 5 ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದ್ದಾರೆ ಅಂತ ಹೇಳಿ ಅದು ಸುದ್ದಿ ಆಗಿದೆ. ಅದು ವಿಡಿಯೋದಲ್ಲೂ ಬಂದಿದೆ, ಇಲ್ಲ ಅಂತೇಳಿ. ಅದನ್ನು ಸಹ ಈಗಾಗಲೇ SP ಅವ್ರಿಗೆ ಹೇಳಿ, ನಮ್ಮ DSP ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು, ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೆ, ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ, ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರೋ, ಅಥವಾ ಅವರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಏನಾದ್ರು ಇದ್ದರೆ ಅವ್ರ ಮೇಲೂ FIR ಮಾಡಿ ಅಂತ ಸಹ ಅವರಿಗೆ ನಾನು ನೇರವಾಗಿ SP ಅವ್ರಿಗೆ ಹೇಳಿದ್ದೀನಿ. ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಹಂಗೇನಾರು ಇದ್ದರೆ ಅವ್ರನ್ನ ಬಿಡೋ ಸಾಧ್ಯನೇ ಇಲ್ಲ. ನಾವು ಆ ಮಕ್ಕಳಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಿದ್ರೆ ಅವ್ರನ್ನೂ ಬಿಡೋದಿಲ್ಲ, ನಾವು ಅವ್ರನ್ನೂ ಇದು ಮಾಡ್ತೀವಿ. ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಾನು ಅವತ್ತೇ ಹೇಳಿದ್ದೀನಿ, ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ, ನೀವೆಲ್ಲರೂ ಭಾರತೀಯರಾಗಿರಬೇಕು, ನಾವೆಲ್ಲರೂ ಒಂದಾಗಿರಬೇಕು, ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ, ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ, ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ, ಮುಂದೂ ನಾನು ಹೇಳೋನೆ. ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ, ಇವತ್ತು ಏನು ಈ ಶಾಂತಿಯನ್ನು ಹಾಳು ಮಾಡ್ತಾರೆ, ಅವ್ರನ್ನ ಯಾರೂ ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳೋಂಥ. ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ. ಇದನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ. ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾಯಿದ್ದೀವಿ? ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥದ್ದು ಎಲ್ಲರೂ ನೋಡಿದ್ದಾರೆ. ಇವ್ರು BJP ಅವ್ರು ಮಾಡಿರ್ಬೋದು, ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟು ಗಲಾಟೆ ಮಾಡಿರಿ ಅಂತ ಹೇಳೋವಂಥದ್ದು ಇವ್ರು ಮಾಡ್ತಾರೆ. ಇವರೆಲ್ಲ ಹಿಂದೆ ಮಾಡಿದವರು ಇವರಲ್ಲ. ಆ ಥರ ಏನು ಇಲ್ಲ ನಮಗೆ, ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ. ಹಾಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಈ ಥರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಒಂದು ಹೇಳ್ತೀನಿ. ನಾನು ಶಾಸಕರು ಕೂಡ ಮುಂದಿನ ಜನದಲ್ಲಿ ಅದು ನಾನು ಕೇಳಿದೆ. ದೇವೇಗೌಡರು ಹಿಂದೆ ಹೇಳಿದರು, ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು. ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು BJP ಅವ್ರು ಕರ್ಕೊಂಡಿದ್ದಾರಲ್ಲ, ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀರಿ ನೀವು? ಅಂಥವ್ರನ್ನೂ ಸೇರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಇವತ್ತು ಸಂಗಮೇಶ್ ಅವರು ಅವರ ವೈಯಕ್ತಿಕ ನಾನು ಹೇಳೋಕ್ಕೆ ಬರೋದಿಲ್ಲ. ನಾವು ಯಾವ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಯಾವ ಕೇಳಿದ್ರು ಏನು ಹೇಳಿದ್ರು ಅವ್ರನ್ನ ಕೇಳಬೇಕು ನೀವು. ಆದರೆ ಅಲ್ಲಿ ಏನಾದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಯಾವ ವ್ಯಕ್ತಿನೂ ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಯವರು ಮದ್ದೂರು ಚಲೋ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಈಗ ಧರ್ಮಸ್ಥಳ ಚಲೋ ಮುಗೀತು, ಅದು ರಾಜಕೀಯವಾಗಿ ಆಯ್ತದು. ಈಗ ಮದ್ದೂರು ಚಲೋ ಶುರುವಾಗಿದೆ. ಎಲ್ಲಿ ಬೇಕಾದರೂ ಚಲೋ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಆದರೆ 144 ಜಾರಿ ಇದ್ದಾಗ ನೀವು ಪ್ರತಿಭಟನೆ ಮಾಡುವಂಥದ್ದು ಏನಿತ್ತು ನಿಮಗೆ? ಅದು ಯಾಕೆ ಮಾಡಬೇಕಾಗಿತ್ತು? ಅದೆಲ್ಲ ಕಾನೂನಲ್ಲಿ ಹುಷಾರಾಗಿರ್ಬೇಕಲ್ವಾ? ಅಂಥ ಸಂದರ್ಭದಲ್ಲಿ ಹೋಗೋದು ಬೇಡ. ಇವತ್ತು ಹೋಗಿ ಈ ಟೈಮಲ್ಲಿ ನೀವು ಹೋಗಿ ಯಾರು ಬೇಡ ಅಂತಾರೆ? ನಿಮ್ಮ ಪ್ರತಿಭಟನೆ ಮಾಡೋಕ್ಕೆ ಬೇಡ ಅಂತೀರಾ? ನಾವು ಬೇಡ ಹೋಗಿ ಅಂತೀವಲ್ಲ. ಹಾಗಾಗಿ ರಾಜಕಾರಣದಲ್ಲಿ ನೋಡಿ, ಈಗ ಆಲ್ರೆಡಿ ಈಗ JDS ಇವತ್ತಿಗಾಗಲೇ BJP ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಲೆಕ್ಕ ಆಲ್ಮೋಸ್ಟ್ ಅವರು ಆ ಪಕ್ಷ ಬಿಟ್ಟು BJPಗೆ ಸೇರ್ಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ BJPಗೆ ಸೇರ್ಕೊಳ್ತಾರೆ. BJP ಹೆಂಗಿದ್ರು ಅವರು ಮುಸ್ಲಿಂ ವಿರೋಧಿಗಳೇ. ಇನ್ನು ಮುಸ್ಲಿಮ್ಸರು ಎಲ್ಲಿ ಹೋಗ್ತಾರೆ? ಎಲ್ಲ ಒಂದು ಕಡೆ ಹಾಕ್ತಾರೆ. ಅದಕ್ಕೆ ಯಾಕೆ ಓಟಿನ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ? ಇವ್ರು ಮಾಡೋದು ಅದೇ ಅಲ್ವಾ? ಹಿಂದೂ ಓಟಿಗೋಸ್ಕರನೇ ಇವ್ರು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಇವ್ರು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ? ಇವರು ಓಟಿಗೋಸ್ಕರನೇ, ಇವರು ಏನು ಬೇರೆ ಅಲ್ಲ, ಇವರು ಓಟಿಗೋಸ್ಕರನೇ ಇಷ್ಟೆಲ್ಲ ಹೋರಾಡ್ತಾ ಇರೋದು. ಇವತ್ತು ಧರ್ಮಸ್ಥಳ ತೊಗೊಂಡ್ರು, ಈಗ ಇದು ತೊಗೊಂಡ್ರು, ಎಲ್ಲವನ್ನ ನಾನು ಗಮನಿಸಿದ್ದೀನಿ. ಯಾವುದೇ ಇರಲಿ, ಇವತ್ತು ರಾಜಕೀಯ ಮಾಡೋ ಬದಲು ಇದನ್ನು ಕಡಿವಾಣ ಹಾಕುವಂಥದ್ದು ಆಗಬೇಕು. ಮುಂದಿನ ದಿವಸದಲ್ಲಿ ಯಾವುದೇ ಧರ್ಮದ ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಮಾಜದವರು ಅವರಿಗೆ ಸಹಕಾರ ಕೊಡ್ಬೇಕು. ಬಿಟ್ಟರೆ ಈ ಥರ ಯಾವುದು ಘಟನೆಗಳು ಆಗಬಾರ್ದು ಅಂತೇಳಿ ಈ ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಡ್ತೀವಿ. SIT ಅವರು ಮಧ್ಯಂತರ ವರದಿ ಕೊಡಬೇಕು ಅನ್ನೋದು ಕೊಡ್ತಾರೆ. ಹಲವಾರು ಜನ ತನಿಖೆ ಇಲ್ಲಿ ಮಾಡಬೇಕು. ನೋಡಿ, ಧರ್ಮಸ್ಥಳದ್ದು ನೀವು ತಿಳಿದಂಗೆ ಎಷ್ಟು ಗಲಾಟೆ ಆಯಿತು, ಹೆಂಗಿತ್ತು. SIT ಕೊಟ್ಟ ಮೇಲೆ ಅಲ್ಲಿ ಇದ್ದಂಥ ಪಾಪಿಗಳು ಯಾವ ಧರ್ಮಸ್ಥಳದ ಬಗ್ಗೆ ಇವತ್ತು ಪಿತೂರಿ ನಡೆಸಿದ್ರು, ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಥರ ಕೊಟ್ಟಿದ್ದರು, ಆ ಕ್ಷೇತ್ರವನ್ನು ಹಾಳು ಮಾಡೋಕ್ಕೆ ಕೊಟ್ಟಿದ್ದರು, ಅವ್ರಿಗೆಲ್ಲರಿಗೂ ಇವತ್ತು ಅರೆಸ್ಟ್ ಮಾಡಿದ್ದೀವಿ ನಾವು. ಇವತ್ತು ತನಿಖೆ ನಡೀತಾ ಇದೆ. ಇವತ್ತು ಅವ್ರು ಯಾರನ್ನೂ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ SITಯಿಂದ ಒಳ್ಳೆಯದಾಗಿದೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಬರುತ್ತೆ.
ಧರ್ಮ ರಕ್ಷಣೆ ಆಗುತ್ತೆ ಅನ್ನೋದು ಉದ್ದೇಶ ನಮ್ಮದಿದೆ. ಹಾಗಾಗಿ ವರದಿ ಬರುತ್ತೆ, ಎಲ್ಲ ಕೊಡ್ತಾರೆ, ಅದು ಕಾಯಬೇಕು, ಸ್ವಲ್ಪ ದಿನ ಕಾಯೋಣ, ಎಲ್ಲವನ್ನು ಕೊಡ್ತೀವಿ. ಧರ್ಮಸ್ಥಳಕ್ಕೆ ಯಾವುದೇ ಹಾನಿಯಾಗೋ ರೀತಿಯಲ್ಲಿ ಸರ್ಕಾರ ನಾವು ಇರ್ತೀವಿ ಅಂತ ಮಾತನ್ನು ಇವತ್ತು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ.